ಪೆಟ್ರೋಲ್ ಬಂಕ್ಗಳ ಮುಂದೆ ಹಾಕಿದ್ದಾರೆ. ಜನ ಆತಂಕವನ್ನ ಪಡ್ತಾ ಇದ್ದಾರೆ. ಮುಂದೆ ನಮಗೆ ಈ ಯುದ್ಧ ನಿಲ್ಲೋ ತನಕ ಪರಿಸ್ಥಿತಿ ಹೆಂಗಿರುತ್ತೋ ಏನೋ, ಪೆಟ್ರೋಲ್ ಡೀಸೆಲ್ ಸಿಗುತ್ತೋ ಇಲ್ವೋ ಅಂತ ಹೇಳಿ ಸವಾರರು ಆತಂಕಕ್ಕೊಳಗಾಗಿದ್ದಾರೆ. ಕೆಲವು ಕಡೆ ಸರತಿ ಸಾಲಲ್ಲಿ ಕೆಲಸ ಕಾರ್ಯ ಬಿಟ್ಟು ನಿಂತು ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಸಿಗದೆ ಪರದಾಟವನ್ನು ಪಡ್ತಾ ಇದ್ದಾರೆ. ಬಂಕ್ಗಳಿಗೆ ಬಂದು ವಾಪಸ್ ಹೋಗ್ತಿದ್ದಾರೆ ಜನ. ಯಾದಗಿರಿ ಜಿಲ್ಲೆಯಲ್ಲಿ 92 ಪೆಟ್ರೋಲ್ ಬಂಕ್ಗಳಿವೆ. ಜಿಲ್ಲೆಯ ಬಹುತೇಕ ಬಂಕ್ಗಳಲ್ಲಿ ಈಗ ಇಂಧನ ಇಲ್ಲ, ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಾಹನ ಸವಾರರು ಈಗ ಪರದಾಟವನ್ನ ಪಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಪರಿಸ್ಥಿತಿ ಹೆಂಗಿದೆ ಪೆಟ್ರೋಲ್ ಬಂಕ್ಗಳಲ್ಲಿ, ನಮ್ಮ ಪ್ರತಿನಿಧಿ ಗಣೇಶ್ ಈ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ನೋಡೋಣ. ಯುದ್ಧ ಏನು ಮುಂದುವರಿತಾನೆ ಇದೆ, ಯುದ್ಧ ನಿಲ್ತಕ್ಕಂತಹ ಸಂಭವ ಕಾಣ್ತಾ ಇಲ್ಲ. ಇಷ್ಟು ದಿನ ಏನು LPG ಗ್ಯಾಸ್ ನ ಅಭಾವವಾಗಿತ್ತು ಜಿಲ್ಲೆಯ ಜನರಿಗೆ. ನಾವು ಯಾದಗಿರಿ ಜಿಲ್ಲೆಯ ಏನು ವಿಕಾಸ್ ಪೆಟ್ರೋಲಿಯಂ ಅಂತಕ್ಕಂತಹ ಪೆಟ್ರೋಲ್ ಬಂಕ್ ನಲ್ಲಿ ಇದೀವಿ. ನೋಡ್ಬೋದು, ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಬಿಕೋ ಅಂತ ಇದೆ. ಗ್ರಾಹಕರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಸಿಗ್ತಾ ಇಲ್ಲ. ಇನ್ನು ಉಳಿದಿರ್ತಕ್ಕಂತಹ ಬಂಕ್ಗಳಲ್ಲಿ ಜನರು ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅಂತೇಳಿ ನಿಜಕ್ಕೂ ಜನರಿಗೆ ಬಹಳಷ್ಟು ಆತಂಕ ಆಗಿದೆ. ಇಲ್ಲಿಯ ಜಿಲ್ಲಾಡಳಿತವು ಕೂಡ ಸಹ ಜನರಿಗೆ ಒಂದು ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಏನು ಶಾರ್ಟೇಜ್ ಇಲ್ಲ ಅಂತಕ್ಕಂತ ಒಂದು ಪತ್ರವನ್ನು ರವಾನೆ ಮಾಡಿಲ್ಲ. ಮತ್ತೆ ಮೌಖಿಕವಾಗಿಯೂ ಜಿಲ್ಲಾಧಿಕಾರಿಗಳು ಯಾವುದೇ ಒಂದು ಸಂದೇಶವನ್ನು ರವಾನೆ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ನೋಡಬಹುದು, ಇಲ್ಲಿ ಬೈಕ್ ಮೇಲೆ ಗ್ರಾಹಕರೊಬ್ಬರು ಒಂದು ಕ್ಯಾನ್ ಅನ್ನು ಕೂಡ ತಗೊಂಡು ಬಂದಿದ್ದಾರೆ ಪೆಟ್ರೋಲ್ ತಗೊಂಡು ಹೋಗೋದಕ್ಕೆ. ಇಲ್ಲಿ ಕೂಡ ಈ ಕಡೆ ಕೂಡ ವಾಟರ್ ಬಾಟಲ್ ಅಲ್ಲಿ ಪೆಟ್ರೋಲ್ ತಗೊಂಡು ಹೋಗೋದಕ್ಕೆ ಜನರು ಬರ್ತಾ ಇದ್ದಾರೆ. ಸಾಕಷ್ಟು ಜನರು ಪೆಟ್ರೋಲ್ಗಾಗಿ ಬಂಕ್ಗಳ ಹತ್ರ ಬರ್ತಾ ಇದ್ದಾರೆ. ಆದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತಕ್ಕಂತಹ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಈಗ ಗ್ರಾಹಕರು ನಮ್ ಜೊತೆಗಿದ್ದಾರೆ. ಅವರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಎಲ್ಲಿಂದ ಬಂದಿರ್ರಿ? ಪೆಟ್ರೋಲ್ ಇಲ್ಲ ಸರ್, ಪೆಟ್ರೋಲ್ ಇಲ್ಲ. ನಾವು ವ್ಯಾಪಾರ ಎಲ್ಲ ಬಂದಾಗ್ಯದ. ಈಗ ಪೆಟ್ರೋಲ್ ಹಾಕ್ಬೇಕು ಬಿಟ್ಟು ಸಮಸ್ಯೆ ಮಾಡ್ರಿ ಜಲ್ದಿ. ಏನಂತೀರಿ? ಪೆಟ್ರೋಲ್ ಅದು ಚಾಲು ಮಾಡ್ಬೇಕ್ರಿ ಸರ್. ಎಲ್ಲ ಬಂದಾದ್ರೆ ಹೆಂಗ ಮುಂದೆ ಮಾಡಬಹುದು. ನಾವೆಲ್ಲ ಕೆಲಸ ಎಲ್ಲ ವ್ಯಾಪಾರ ಮಾಡೋವ್ರಿ, ನಾವೆಲ್ಲ ದಂಧ ಮಾಡೋವ್ರಿ. ಏನ್ ವ್ಯಾಪಾರ ಮಾಡ್ತೀವಿ? ಐಸ್ ಕ್ರೀಮ್ ವ್ಯಾಪಾರ ಮಾಡೋವ್ರಿ. ನಾವೆಲ್ಲ ವ್ಯಾಪಾರ ಮಾಡ್ತೀವಿ. ಎಲ್ಲ ವ್ಯಾಪಾರ ಎಲ್ಲ ನಿಂತು ಹೋಗ್ಯದ ಎಲ್ಲ ಮಾಡಲ್ಗ. ಆಯ್ತು ಸರ್. ಅಲ್ಲಿರೋ ಬಂಕ್ನಾಗ ಎಲ್ಲ ಕಡೆಗೆ ಬಂದು ಸರ್, ಒಂದು ಕಡೆಗೆಲ್ಲ ಚಾಲು ಇಲ್ಲ. ಈಗ ನಾ 3 ದಿನ ಆಯ್ತು ಬಂದಾಕೇಸಿ, ಬಟ್ ಎಣ್ಣೆ ಸಿಗ್ತಾ ಇಲ್ಲ ಸರ್. ಏನು ಯಾದಗಿರಿ ಜಿಲ್ಲೆಯ ಜನ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಪೆಟ್ರೋಲ್ ಇಲ್ಲದೆ ಕಾರಣ ನಾವು ವ್ಯಾಪಾರ ಮಾಡೋರು ದಿನ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋದ್ರೇನೆ ನಮ್ಮ ಜೀವನ ನಡೀತದೆ. ಹಾಗಾಗಿ ನಮ್ಮ ವ್ಯಾಪಾರ ವಹಿವಾಟು ಎಲ್ಲವೂ ನಿಂತಿದೆ. ಆದಷ್ಟು ಬೇಗ ಏನು ಜಿಲ್ಲಾಡಳಿತ ಮಧ್ಯವರ್ತಿ ವಹಿಸಿ, ಸರ್ಕಾರವು ಕೂಡ ಇದರಲ್ಲಿ ಮಧ್ಯವರ್ತಿ ವಹಿಸಿ ನಮಗೆ ಸಮರ್ಪಕವಾದ ಏನು ಪೆಟ್ರೋಲ್ ಅನ್ನ ಒದಗಿಸ್ತಕ್ಕಂತ ಕೆಲಸ ಮಾಡಬೇಕು ಅಂತ ಜಿಲ್ಲೆಯ ಜನರ ಆಶೆ ಆಗಿದೆ. ಯಾದಗಿರಿ ಗಣೇಶ್ ಪಾಟೀಲ್, ನ್ಯೂಸ್ 18. ಇನ್ನು ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಟವನ್ನು ಪಡ್ತಾ ಇದ್ದಾರೆ. ಕಲಬುರಗಿಯ ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಸರತಿ ಸಾಲಲ್ಲೇ ಬೆಡ್ಶೀಟ್ ಹೊದ್ಕೊಂಡು ಮಲಗಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ 1 ಕಿಲೋಮೀಟರ್ಗೂ ಹೆಚ್ಚು ಕ್ಯೂ ನಿಲ್ಲಲಾಗಿದೆ. OTP ಬಂದು ಗ್ಯಾಸ್ ಬರ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿಯ ಸಂಡೂರಲ್ಲೂ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಗ್ಯಾಸ್ ಏಜೆನ್ಸಿ ವಾಹನ ಬರ್ತಾ ಇದ್ದಂಗೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಸಿಲಿಂಡರ್ಗೋಸ್ಕರ ಮುಗಿಬಿದ್ದಿದ್ದಾರೆ ಜನ. ಸಿಲಿಂಡರ್ ಮೇಲೆ ಹೆಚ್ಚುವರಿ ಹಣ ಪಡೆದು ಹಂಚಿಕೆ ಮಾಡಲಾಗ್ತಾ ಇದೆ. ಆದರೆ ಆಹಾರ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.